ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಭಾಗ್ಯಶ್ರೀ ಸುರೇಶ್. ಇದಾಗಿದೆ ನನ್ನ ಯೂಟ್ಯೂಬ್ ಚಾನಲ್ ಭವಿಷ್ಯ ಬ್ಲಾಗ್ಸ್. ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಇವತ್ತಿನ ಬ್ಲಾಗ್ ತುಂಬಾನೇ ಸಖತ್ತಾಗಿದೆ, ಫನ್ನಿ ಆಗಿದೆ. ಕೊನೆವರೆಗೂ ಮಿಸ್ ಮಾಡಿ ನೋಡಿ. ಹಾಗೇನೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ. ಈಗಾಗಲೇ ಯಾರು ನನಗೆ ಸಬ್ಸ್ಕ್ರೈಬ್ ಮಾಡಿದ್ರೋ ನಿಮಗೆಲ್ಲ ಧನ್ಯವಾದಗಳು. ಏನಿಲ್ಲ, ಇವತ್ತು ನಿಮಗೆ ಒಂದು ಒಳ್ಳೆ ಏನೋ ನಾನು ಎಕ್ಸ್ಪೀರಿಯನ್ಸ್ ಆಯಿತು ನನಗೆ. ಇದನ್ನ ಶೇರ್ ಮಾಡಿದ್ರೆ ನಿಮಗೂ ಕೂಡ ಸ್ವಲ್ಪ ಅವ್ರದಿಂದ ಸ್ವಲ್ಪ ನೀವು ಕೂಡ ಎಚ್ಚರಿಕೆ ಆಗಿರ್ತೀರಾ ಅಂತ ಹೇಳಿ ನಾನು ನಿಮ್ಮಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಅದೇನಂದ್ರೆ ಫಾಲೋವರ್ಸ್ ಏನು ಇದು ಇನ್ಸ್ಟಾಗ್ರಾಮಲ್ಲಿ ಫೇಕ್ ಡಿಜಿಟಲ್ ಸ್ಪೇಸ್ ವರ್ಡ್ ಅಂತ ಅದೊಂದು ಅಕೌಂಟ್ ಇದೆ. ಅವರು ಸ್ಪ್ಯಾಮ್ ಮಾಡ್ತಿದ್ದಾರೆ, ಹ್ಯಾಕ್ ಮಾಡ್ತಾರೆ. ನನಗೆ ಅವರು ಹ್ಯಾಕ್ ಮಾಡ್ತಾರೆ ಏನೋ ಅದಂತೂ ನಾನು ಹೇಳಕ್ಕಾಗಲ್ಲ. ಇದೇ ಮಾಡ್ತಾರೆ ಅಂದ್ರೆ ಅದು ಮಾಡ್ತಾರೆ ಅಂತ ನಾನು ಊಹಿಸಿಕೊಂಡಿರೋದು. ಬಟ್ ಅವರು ಫಾಲೋವರ್ಸ್ ಕೊಡ್ತೀವಿ ಅಂತ ನಮಗೆ ಮೋಸ ಮಾಡಿದ್ದಾರೆ. ನನ್ನ ಸ್ಕ್ರೀನ್ ಶಾಟ್ ಎಲ್ಲ ನಿಮಗೆ ಲಾಸ್ಟಿಗೆ ತೋರಿಸ್ತೀನಿ. ಡೀಟೇಲ್ ಆಗಿ ಈ ಒಂದು ಮ್ಯಾಟರ್ನ ನಿಮ್ಮಲ್ಲಿ ಶೇರ್ ಮಾಡ್ಕೋತೀನಿ. ಅದಕ್ಕೆ ಮುಂಚೆ ನಾನು ನಿಮ್ಗೆ ಏನಾದರೂ ಇವಾಗ ಶೇರ್ ಮಾಡೋಕ್ಕೆ ಏನಾದರೂ ಸ್ಟಾರ್ಟ್ ಮಾಡಿದ್ರೆ ನನ್ನ ಲಂಚ್ ಊಟ ಮಾಡೋದು ಹೆಂಗೆ, ಅಡುಗೆಗೆ, ಆಮೇಲೆ ನಮ್ಮ ಮನೆಯವ್ರು ಬಂದ್ಬಿಡ್ತಾರೆ. ಸೊ ಚಪಾತಿ ಹಿಟ್ಟನ್ನ ಕಲಸಿಟ್ಕೊಂಡ್ಬಿಡ್ತೀನಿ. ಆಮೇಲೆ ನಾನು ಕುತ್ಕೊಂಡ್ಬಿಟ್ಟು ನಿಮಗೆ ಇದನ್ನ ಡೀಟೇಲ್ ಆಗಿ ಶೇರ್ ಮಾಡ್ತೀನಿ. ಓಕೆನಾ? ಹಾಗೇನೆ ನಮ್ಮ ನಿವೇದಿತಾ ಇದ್ದಾಳಲ್ಲ, ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ. ಅವಳು ನಿವೇದಿತಾ ಸ್ಟೈಲಲ್ಲಿ ನಾನು ಇವತ್ತು ಅಡುಗೆ ಸ್ವಲ್ಪ ಸುಮ್ಮನೆ ಹಂಗೆ ಫನ್ನಿ ಆಗಿರಲಿ ಅಂತ ಟ್ರೈ ಮಾಡ್ತಿದ್ದೀನಿ. ಹೆಂಗೆ ಅಂದರೆ ಅಕ್ಕಿ ರೊಟ್ಟಿದ ಅವ್ರದ್ದೊಂದು ರೆಸಿಪಿ ನೋಡಿದೆ, ಅಕ್ಕಿ ರೊಟ್ಟಿ ಹೆಂಗೆ ಮಾಡ್ತಾಳೆ ಅಂತ ಹಿಂಗೇನೆ ಹೇಳ್ತೀನಿ. ನಾನು ಇವತ್ತು ಸ್ಪೆಷಲ್ ಆಗಿ ಅಕ್ಕಿ ರೊಟ್ಟಿನ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇದ್ದೀನಿ. ನನಗೆ ಗೊತ್ತಿಲ್ಲ ಇದು ಹೇಗೆ ಬರುತ್ತೋ. ನನ್ನ ಎರಡೂ ಕೈಯಲ್ಲಿ ನೈಲ್ಸ್ ಇದೆ, ಅದನ್ನ ಯಾವ ರೀತಿ ಕಲಿಸೋದು, ಯಾವ ರೀತಿ ಉಜ್ಜೋದು ಗೊತ್ತಿಲ್ಲ. ಸೊ ನಾನು ಟ್ರೈ ಮಾಡ್ತೀನಿ, ಬನ್ನಿ ನೋಡೋಣ. ಫಸ್ಟ್ ಟೈಮ್ ನಾನು ಇದನ್ನ ಮಾಡ್ತಾ ಇರೋದು. ಸೊ ಹೇಗ್ ಬರುತ್ತಾ ಗೊತ್ತಿಲ್ಲ. ಈಗ ಒಂದು ಬೌಲ್ಗೆ ಈ ತರ ಅವರು ಅಕ್ಕಿ ರೊಟ್ಟಿ ಮಾಡಿರೋದು, ನಾನು ಚಪಾತಿ ಹಿಟ್ಟನ್ನ ಕಲ್ಸೋದು ಹೇಳ್ತೀನಿ. ಈಗ ನಾನು ಹಿಟ್ಟನ್ನ ಕಲಿಸ್ಕೋತಾ ಇದ್ದೀನಿ. ನನಗೆ ಮೆಜರ್ಮೆಂಟು ಎಲ್ಲ ಗೊತ್ತಾಗಲ್ಲ ಎಷ್ಟು ಅಂತ, ಬಟ್ ಅಂದಾಜ್ ಮೇಲೆ ಮಾಡ್ತಾ ಇದ್ದೀನಿ. ಇವಾಗ ನೀರ್ನ ಸ್ವಲ್ಪ ಹಾಕೋತಾ ಇದ್ದೀನಿ ಇದಕ್ಕೆ. ಹಾಗೇನೆ ಸ್ವಲ್ಪ ಸಾಲ್ಟ್ ನ ಕೂಡ ಹಾಕೋತಾ ಇದ್ದೀನಿ. ನಾನು ಹೇಗ್ ಬರುತ್ತೋ ಗೊತ್ತಿಲ್ಲ ನನಗೆ, ಖಂಡಿತವಾಗ್ಲೂ ನೋಡ್ತಿದ್ದೀನಿ, ಮಾಡ್ತಿದ್ದೀನಿ. ನೋಡಿ ಕೈಯಲ್ಲಿ ನಂದು ತುಂಬಾನೇ ನೈಲ್ಸ್ ಇದೆ. ಯಾವ ರೀತಿ ನಾನು ಇವಾಗ ಕಲಿಸ್ಬೇಕಾದ್ರೆ ಯಾವ ರೀತಿ ಫೀಲ್ ಆಗ್ತಿದೆ ಅಂದ್ರೆ, ಈ ಮೆಡಿಕಲ್ ಸ್ಟೂಡೆಂಟು ಈ ಏನೋ ಮಾಡ್ತಿರ್ತಾರಲ್ಲ, ಈ ಇನ್ಸೆಕ್ಟ್ಸ್ನೆಲ್ಲ ಯಾವ ರೀತಿ ಇದು ಮಾಡ್ತಾರಲ್ಲ ಆ ತರ ಫೀಲ್ ಆಗ್ತಾ ಇದೆ. ಇವಾಗ ಇನ್ನೊಂಥರ ಫೀಲ್ ಆಗ್ತಿದೆ ನನಗೆ. ಈ ಕಲ್ಸಾದ್ಮೇಲೆ ಇವಾಗ ಯಾವ ರೀತಿ ಫೀಲ್ ಆಗ್ತಿದೆ ಅಂದ್ರೆ, ನನಗೆ ಈ ಮಕ್ಳೆಲ್ಲ ಆಡ್ಬೇಕಾದ್ರೆ ಏನೋ ಕ್ಲೇ ಬರುತ್ತಲ್ಲ ಈ ತರ ಹಿಂಗೆ, ಸೊ ಆ ತರ ನನಗೆ ಒಂಥರ ಕ್ಲೇ ಅಲ್ಲಿ ಆಡೋ ತರ ಫೀಲ್ ಆಗ್ತಾ ಇದೆ. ಫಾರ್ ದ ಫಸ್ಟ್ ಟೈಮ್ ನಾನು ಈ ರೆಸಿಪಿ ಟ್ರೈ ಮಾಡ್ತಾ ಇದ್ದೀನಿ. ನೋಡ್ಬೇಕು ಹೇಗ್ ಬರುತ್ತೆ ಅಂತ. ಏನಪ್ಪ, ನನ್ನ ಮಗಳು ಇಲ್ಲಿ ಕೂತಿದ್ದಾಳೆ. ಅವಳು ನಾನು ತುಂಬಾ ವ್ಲಾಗಲ್ಲಿ ಹೇಳಿದ್ದೀನಿ, ಅವಳು ಹೆಂಗೆ ಅಂದ್ರೆ ನಾನು ಎಲ್ಲಿದ್ರು ನನ್ನ ಅಕ್ಕಪಕ್ಕ ನನ್ನ ಹಿಂದೆ ಮುಂದೆನೆ ಇರ್ಬೇಕು. ಅವಳು ನನ್ನ ಸರೌಂಡೇ ಇರ್ಬೇಕು. ಅವಳು ನನ್ ಬಿಟ್ಟು ಆಟ ಆಡಲ್ಲ. ಅವಳು ಅಮ್ಮನ ಮನೆಗೆ ಹೋದಾಗೂ ಅಷ್ಟೇನೆ. ಅವಳು ಅಮ್ಮನ ಜೊತೆನೂ ಹೋಗ್ತಾ ಇಲ್ಲ. ಅವಳು ಬರೀ ನನ್ನ ಜೊತೆನೇ, ನನ್ ಬಿಟ್ಟು ಒಬ್ರ ಹತ್ರನೂ ಹೋಗ್ತಿಲ್ಲ. ಅವ್ರ ಸ್ಟೈಲಲ್ಲಿ ಮಾತಾಡ್ತಾ ಸ್ವಲ್ಪ ಹಿಟ್ಟನ್ನ ತೆಳ್ಳಗೆ ಮಾಡ್ಬಿಟ್ಟೆ. ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ಹಿಟ್ಟನ್ನ ಹಾಕಿ ಇವಾಗ ಗಟ್ಟಿಗೆ ಮಾಡ್ಕೋತಾ ಇದ್ದೀನಿ. ಇವಾಗ ಇದು ಹಿಟ್ಟನ್ನ ರೆಡಿ ಮಾಡ್ಕೊಂಡಾಯ್ತು. ಸೈಡಲ್ಲಿ ಸ್ವಲ್ಪ ನೆನೆ ಹಾಕಿಡೋಣ. ಅಷ್ಟರಲ್ಲಿ ಭವಿಷ್ಯಂಗೆ ತಿಟ್ಟುಗೆ ಹಿಟ್ಟನ್ನ ಸೈಡಿಗೆ ಇಟ್ಟಾಯ್ತು. ಅಷ್ಟರಲ್ಲಿ ಇವಾಗ ಭವಿಷ್ಯಂಗೆ ಒಂದು ದೋಸೆ ಮಾಡಿ ತಿನ್ನಿಸ್ಬಿಡ್ತೀನಿ. ಅವಳು ಯಾಕಂದ್ರೆ ಬೆಳಗ್ಗೆ ತಿಂದಿಲ್ಲ ಸರಿಯಾಗಿ, ಬರೀ ಹಾಲು ಕುಟ್ಕೊಂಡು ಹಂಗೆ ಕಾಲ ಕಳೀತಾ ಇದ್ದಾಳೆ. ಸೊ ಅವಳಿಗೆ ಒಂದು ದೋಸೆ ಮಾಡ್ಬಿಟ್ಟು ತಿನ್ನಿಸ್ಬಿಡ್ತೀನಿ. ಚಪಾತಿ ಉಜ್ಜೋದಕ್ಕೆ ಆಮೇಲೆ ಸ್ವಲ್ಪ ಇವಾಗ ಒರೆಸ್ಬಿಟ್ಬಿಟ್ರೆ ಅಷ್ಟೊತ್ತಿಗೆ ಒಣಗುತ್ತೆ, ಕ್ಲೀನ್ ಆಗುತ್ತೆ.
ಇವಾಗ ನಿವೇದಿತಾ ಅವರು ಸ್ಟವ್ ಹಚ್ಚುತ್ತಾರಲ್ಲ ಆ ಸ್ಟೈಲಲ್ಲಿ ಹಚ್ಚುತ್ತೀನಿ. ಇದನ್ನ ಲೈಟರ್ನ ತುಂಬಾ ಉದ್ದ ಇರೋದು ಇಟ್ಕೊಂಡಿರ್ತಾರೆ, ಅದನ್ನಿದ್ರೂ ಅವ್ರು ಹಿಂಗೆ ಹೋಗ್ಬಿಟ್ಟು ಹಚ್ಚೋದೇ ಇಲ್ಲ. ನನಗೆ ಈ ಸ್ಟವ್ ಹಚ್ಚೋದು ಅಂದ್ರೆ ತುಂಬಾನೇ ಭಯ ಆಗುತ್ತೆ. ಓ ಎಲ್ಲಿ ಇದು ಹಂಗೆ ಮೇಲೆ ಬ್ಲಾಸ್ಟ್ ಆಗ್ಬಿಡುತ್ತೆ. ಏನ್ ಬೇಕು ನಿಂಗೆ? ದೋಸಾ ಚಿರು ಚಿರು ದೋಸಾ. ಮಮ್ಮ ದೋಸೆ ಮಾಡ್ಕೊಡತ್ ನಿಂಗೆ ಇವಾಗ. ಮಮ್ಮ ಬಿಸಿ ಬಿಸಿ ದೋಸೆ ಮಾಡ್ಕೊಡುತ್ತೆ, ನೀನು ಹಠ ಮಾಡದೆ ತಿನ್ಬೇಕು, ಓಕೆನಾ? ನೈ ಕ್ಯೂ ನೈ. ಅವಳೊಳ್ಳೆ ಹಿಂದಿ ಕಲಿತಾ ಇದ್ದಾಳೆ. ಈ ಹೈದ್ರಾಬಾದಲ್ಲಿ ಅಕ್ಕಪಕ್ಕದವರೆಲ್ಲ ಹಿಂದಿ ಮಾತಾಡಿಸ್ತಾರಲ್ಲ ಕನ್ವರ್ಸೇಷನ್, ಸೊ ಹಾಗಾಗಿ ನೈ ನೈ ಅಂತಿದ್ದಾಳೆ. ಪ್ಲೀಸ್ ಬೇಟಾ ಒಂದ್ ದೋಸೆ ತಿನ್ಲೇಬೇಕು ನೀನ್ ಇವಾಗ, ಓಕೆನಾ? ಡನ್ನಾ? ಪ್ಲೀಸ್ ಪ್ಲೀಸ್. ಏನ್ ಬೇಕು ನಿಂಗೆ? ಏನು? ಕುಚ್ ಭಿ ನೈ. ಪುಟಾಣಿ ದೋಸೆ ಮಾಡ್ಕೊಡ್ತೀನಿ, ತಿನ್ನು. ನೈಗಿ ಅನ್ನಂಗಿಲ್ಲ, ಇವಾಗ ಸುಮ್ಮನೆ ತಿಂತಾ ಇರ್ಬೇಕಷ್ಟೇ. ಗೀ ಹಾಕ್ತೀನಿ, ಸರಿನಾ? ಗೀ ಹಾಕಿ ಏನ್ ಬೇಡ ಮಮ್ಮ ಮಾಡ್ತಾ ಇದ್ದೀನಿ. ಏನ್ ಬೇಕು? ಏನ್ ಬೇಕು ನಿಂಗೆ? ಮ್ಯಾಗಿ. ಮ್ಯಾಗಿ ಜಂಕ್ ಫುಡ್, ಮಕ್ಕಳು ತಿನ್ಬಾರ್ದು. ನೋ ಮ್ಯಾಗಿ. ದೋಸಾ ಪ್ಲೀಸ್ ಬೇಕಾ? ನೋ ಮ್ಯಾಗಿ, ದೋಸೆ ರೆಡಿ. ಪಾಪುಗೆ ದೋಸೆ ರೆಡಿ. ಹೋಗೋಣ, ತಿನ್ನೋಣ. ಇವತ್ತು ನಾನು ಮಾರ್ನಿಂಗ್ ಅವ್ರು ಹೋಗೋ ಅಷ್ಟರಲ್ಲಿ ಮಾಪ್ ಮಾಡೋದಕ್ಕಾಗಲಿಲ್ಲ. ಕಸ ಗುಡಿಸ್ಕೊಂಡೆ. ಮಾಪ್ ಮಾಡೋ ಅಷ್ಟೊತ್ತಿಗೆ ಇವ್ರು ಟೈಮ್ ಆಯಿತು, ನಾನು ದೀಪ ಹಚ್ಬಿಡ್ತೀನಿ, ನಂಗೆ ದೋಸೆ ಇದ್ಕೊಡು, ಟೈಮ್ ಆಯಿತು ಅಂದ್ಬಿಟ್ರು. ಸೊ ಇದನ್ನ ಅಷ್ಟಕ್ಕೆ ಬಿಟ್ಬಿಟ್ಟು ಹೋಗಿದ್ದೆ. ಅವರು ಹೋಗಿದ್ಮೇಲೆ ಆ ಥರ ಮಾಪ್ ಮಾಡಬಾರ್ದು, ಹಾಗೇ ದೀಪ ಹಚ್ಚಿದ್ರಲ್ಲ ಅಂದ್ಬಿಟ್ಟು ಮಾಡಿರಲಿಲ್ಲ. ಇವಾಗ ಒಂದು ಸ್ವಲ್ಪ ಮಾಪ್ ಮಾಡ್ಕೊಂಬರ್ತೀನಿ. ನನಗೆ ಒಂದಿನ ಏನಾದರೂ ಮಾಪ್ ಮಾಡಿಲ್ಲ ಅಂದರೆ ಅವತ್ತಿನ ದಿನ ಎಲ್ಲ ಸಮಾಧಾನನ ಅನಿಸಲ್ಲ. ಮನೆ ಒಂಥರ ಏನೋ ಡಸ್ಟ್ ಅನ್ನಿಸ್ತಿರುತ್ತೆ. ಸೊ ಹಾಗಾಗಿ ನೀಟ್ ಆ್ಯಂಡ್ ಕ್ಲೀನ್ ಇದ್ರೇ ಏನೋ ಒಂಥರ ಮನೇಲಿ ಲಕ್ಷಣ ಅನ್ಬೋದು. ನಾವು ಎಷ್ಟು ನೀಟ್ ಇರ್ತೀವೋ ಮನೆ ಕೂಡ ಅಷ್ಟೇ ನೀಟಾಗಿ ಇಟ್ಕೊಂಡ್ರೆ ಅದು ಮಕ್ಕಳಿರೋ ಮನೇಲಿ ತುಂಬ ಒಳ್ಳೆಯದು. ಸೊ ಇವಾಗ ನಾನು ಮಾಪ್ ಮಾಡ್ಕೋತೀನಿ. ಮಾಪ್ ಆದಮೇಲೆ ನಮ್ಮ ಮನೆಗೆ ಇಬ್ಬರು ಹೊಸ ಮೆಂಬರ್ಸ್ ಆ್ಯಡ್ ಆಗಿದ್ದಾರೆ. ಕ್ಯೂಟಾಗಿ ಮುದ್ದಾಗಿ ಎಷ್ಟು ಚೆನ್ನಾಗಿದ್ದಾರೆ ಗೊತ್ತಾ? ತೋರಿಸ್ತೀನಿ ನಾನು ನಿಮಗೆ ನೋಡಿ. ಇವರೇನೇ ಅದು. ಇವ್ರಿಗೆ ನಾನು ಸಿಹಿ ಕಹಿ ಅಂತ ನೇಮ್ ಇಟ್ಟಿದ್ದೀನಿ. ಹಾಗೆ ಇನ್ನೊಂದು ಪಕ್ಕದ ಮನೆಗೆ ಎರಡು ಒಂದೇ ದಿನ ತೊಗೊಂಬಂದಿದ್ದು ಮಾತಾಡಿಕೊಂಡು ಅದಕ್ಕೆ ನಾನು ರಕ್ಕಮ್ಮ ಅಂತ ಹೆಸರಿಕ್ಕಿದ್ದೀನಿ. ಅದು ಫ್ಲೋರಾ ಅಂತ. ಅದು ಚೆನ್ನಾಗಿದೆ ಫಿಶ್. ಸೊ ಎಸ್, ಕೆಲಸ ಚಪಾತಿ ಉಜ್ಜಬೇಕು. ಅಷ್ಟರಲ್ಲಿ ನಾನು ನಿಮಗೆ ಶೇರ್ ಮಾಡ್ಕೊಂಡ್ಬಿಡ್ತೀನಿ ಏನಾಯಿತು ಎತ್ತ, ಯಾವ ರೀತಿ ಇವಾಗ ಎಲ್ಲ ಯಾವ ರೀತಿ ಹ್ಯಾಕ್ ಮಾಡ್ತಾ ಇದ್ದಾರೆ ಇನ್ಸ್ಟಾಗ್ರಾಮು, ವಾಟ್ಸಪ್ಪು ಎಲ್ಲ ಅಂತ. ನಾನು ಯಾವ ಥರ ಬಕ್ರಾದೆ, ನನಗೊಂದು ಏನು ಎಕ್ಸ್ಪೀರಿಯೆನ್ಸ್ ಆಯಿತು ಅಂತ ಹೇಳ್ತೀನಿ. ಹಾಗೆ ನಾನು ಮಾತಾಡ್ತಾ ಅವ್ರದ್ದು ಸ್ಕ್ರೀನ್ ಶಾಟ್ ಕೂಡ ನಾನು ಎತ್ಕೋತೀನಿ. ಪೇಮೆಂಟ್ ಮಾಡಿರೋದಾಗಿರ್ಬೋದು, ಅವ್ರು ವ್ಯೂಸ್ ಕೊಟ್ಟಿರೋದಾಗಿರ್ಬೋದು, ಆಮೇಲೆ ವ್ಯೂಸ್ ಹೆಂಗೆ ರೆಡ್ಯೂಸ್ ಆಯಿತು ಎಲ್ಲ ನಾನು ನಿಮ್ಮಲ್ಲಿ ನೀಟಾಗಿ ಇವಾಗ ಡೀಟೇಲಾಗಿ ಶೇರ್ ಮಾಡ್ಕೋತೀನಿ. ಫಸ್ಟು ನನಗೇನಿಲ್ಲ, ಇನ್ಸ್ಟಾಗ್ರಾಮಲ್ಲಿ ಹೀಗೆ ಒಬ್ಬರು ರೆಫರ್ ಮಾಡಿದ್ರು. ನಾನು ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಅಂದಮೇಲೆ, ನಾನು ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ತಿದ್ದೀನಿ ಅಂದಮೇಲೆ ಈ ಥರ ನನಗೆ ಒಂದು ಮೆಸೇಜ್ ರೆಫರ್ ಮಾಡಿದ್ರು. ಈ ಅಕೌಂಟಲ್ಲಿ ಏನಿದೆ ಅಂದರೆ ಡಿಜಿಟಲ್ ಸ್ಪೇಸ್ ವರ್ಲ್ಡ್ ಅಂತ ಇದೆ, ಅದೊಂದು ಅಕೌಂಟು ಇನ್ಸ್ಟಾಗ್ರಾಮಲ್ಲಿ. ನನಗೆ ಅವ್ರದ್ದು ಲಿಂಕ್ ಬಂತು. ಈ ಥರ ಅವರು 1000 ಎಷ್ಟು ಪೇ ಮಾಡಿದ್ರೆ ಈ ಥರ ಫಾಲೋವರ್ಸ್ ಕೊಡ್ತಾರೆ, ವಾಚ್ ಅವರ್ಸ್ ಕೊಡ್ತಾರೆ, ಸಬ್ಸ್ಕ್ರೈಬರ್ ಕೊಡ್ತಾರೆ ಅಂತ ನ್ಯೂಸ್ ಗೊತ್ತಾಯಿತು ನನಗೆ. ತಕ್ಷಣ ನಾನು ಹೋಗಿ ಎಂಕ್ವೈರಿ ಮಾಡಿದೆ. ಅವ್ರದ್ದೊಂದು ಪ್ರೊಫೈಲ್ನ ಓಪನ್ ಮಾಡಿ ಡೀಟೇಲಾಗಿ ನೋಡಿದೆ. ವಿತ್ ಸ್ಕ್ರೀನ್ಶಾಟ್ ನೀಟಾಗಿ ಅವರು ಬಿಫೋರ್ ಪೇಮೆಂಟು, ಆಫ್ಟರ್ ಪೇಮೆಂಟು, ಆಮೇಲೆ ಯಾವ ಥರ ಫಾಲೋವರ್ಸ್ ಹೆಚ್ಚಿಗೆ ಫಾಲೋವರ್ಸ್ ಯಾವ ಥರ ಇನ್ಕ್ರೀಸ್ ಆಗಿದ್ದಾರೆ, ಯಾವ ಥರ ಬಂದಿದೆ ಅಂತ,
ಅದು ವಿತ್ ಟೈಮಿಂಗ್ಸಲ್ಲಿ ಸ್ಕ್ರೀನ್ಶಾಟ್ ನೀಟಾಗಿ ಹಾಕಿದ್ರು ಬೇಕಾದ್ರೆ ನೀವು ಹೋಗಿ ಅವ್ರದ್ದನ್ನ. ಇದು ಹೆಸರು ಬಂದ್ಬಿಟ್ಟು ವೆನಸ್ ಅಂತ ಇದೆ, ಅದು ನೇಮು. ಇನ್ಸ್ಟಾಗ್ರಾಮ್ ಅಕೌಂಟ್ ಇರೋದು ಡಿಜಿಟಲ್ ಸ್ಪೇಸ್ ವರ್ಲ್ಡ್ ಅಂತ ಇದೆ. ಅವ್ರು ಏನಾದರೂ ಈ ವಿಡಿಯೋ ನೋಡಿದ್ರೆ ನಂದು ಏನಾದರೂ ಅವ್ರು ಬ್ಲಾಕ್ ಮಾಡ್ತಾರೋ ಏನೋ, ಅದ್ರ ಭಯದಲ್ಲೇ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಬೇಕು ಮುಂದೆ ಏನಾಗುತ್ತೆ ಕತೆ ಅಂತ. ಅವ್ರಿಗೆ ಹೋದೆ ನಾನು ಮೆಸೇಜ್ ಮಾಡಿದೆ. ಇದು ನನ್ನ ಮಿಸ್ಟೇಕ್ ಅಂದರೆ ಪಕ್ಕಾ ಮಿಸ್ಟೇಕ್. ನಾನು ಈ ಥರ ಒಂದು ನ್ಯೂಸ್ ಕೇಳಿದೆ ಅಂದಮೇಲೆ ಇದೆಲ್ಲ ಫೇಕ್ ಅಂತ ಎಜುಕೇಟೆಡ್ ಆಗಿ ಅಲ್ಲೇ ಬಿಟ್ಟಿದ್ರೆ ಇಷ್ಟ ಆಗ್ತಿರ್ಲಿಲ್ಲ, 1050 ನಾನು ಕಳ್ಕೊತಿರ್ಲಿಲ್ಲ. ಸೊ ನಾನು ಅಲ್ಲೇ ಬಕ್ರ ಆಗಿದ್ದು. ಎಜುಕೇಟೆಡ್ ಆಗಿದ್ದು ನಾವು ಯಾವ ರೀತಿ ಒಂದೊಂದ್ಸತಿ ಬಕ್ರ ಆಗ್ತೀವಿ ಅಂತ ಇದೊಂದು ನಾನೇ ಒಂದು ಎಕ್ಸಾಂಪಲ್ಲು. ನೋಡಿದೆ ಸ್ಕ್ರೀನ್ಶಾಟು. ಓಕೆ, ನನಗೆ 1K ಫಾಲೋವರ್ಸ್ ಬೇಕು ಇನ್ಸ್ಟಾಗ್ರಾಮಲ್ಲಿ, ಹಾಗೆಯೇ ನನಗೆ ವಾಚ್ ಅವರ್ಸ್ ಬೇಕು ಯೂಟ್ಯೂಬಲ್ಲಿ, ನನಗೆ ವಾಚ್ ಅವರ್ಸ್ ಆಗ್ತಾ ಇಲ್ಲ ಅಂತ ಹೇಳಿ ಎಂಕ್ವೈರಿ ಮಾಡಿದೆ. 800 ರೂಪೀಸ್ 1000K ವಾಚ್ ಅವರ್ಸ್ಗೆ, 1600 ಫಾರ್ 3K ವಾಚ್ ಅವರ್ಸ್ ಅಂತ ಹೇಳಿದ್ರು ಅವರು. ಹಾಗೆ ಇನ್ನೊಂದು ಆಪ್ಷನ್ ಕೊಟ್ಟರು, ಅದನ್ನ ಆಮೇಲೆ ಹೇಳ್ತೀನಿ ಹಿಂಗೇನೆ. ಸರಿ ಅಂದ್ಬಿಟ್ಟು ನಾನು ಓಕೆ, ನನ್ನ 1000 ಹಂಗೇನೆ 250 ರೂಪೀಸ್ 1000Kಗೆ ಫಾಲೋವರ್ಸ್ಗೆ ಇನ್ಸ್ಟಾಗ್ರಾಮ್ಗೆ. ಸೊ ಓಕೆ, ನಾನು ಇವೆರಡು ಕಮಿಟ್ ಆಗಿಬಿಟ್ಟು 1050 ರೂಪೀಸ್ ನಾನು ಸೆಂಡ್ ಮಾಡಿದೆ ಅವರಿಗೆ. ಒಂದ್ಸತಿ 800, ಒಂದ್ಸತಿ 200 ಸಮಥಿಂಗ್ ಹಿಂಗೆ 1000 ಸೆಂಡ್ ಮಾಡಿದೆ ನಾನು. ಸ್ಕ್ರೀನ್ಶಾಟ್ ನೋಡಿ ಸೆಂಡ್ ಮಾಡಿದ್ಮೇಲೆ ನನಗೆ 4 ಅವರ್ಸ್ ಕೊಡಿ ಅಂದರು. ತಗೊಳ್ಳಿ ಅಂದ್ಬಿಟ್ಟು 4 ಅವರ್ಸ್ ಕೊಟ್ಟೆ. ಇನ್ಸ್ಟಾಗ್ರಾಮ್ಗೆ 10 ಮಿನಿಟ್ಸ್ ತೊಗೊಂಡ್ರು, ಇದಕ್ಕೆ 4 ಅವರ್ಸ್ ತೊಗೊಂಡ್ರು. ಒಂದು ಯಾವುದೋ ವೀಡಿಯೋನ ಅವರು ವ್ಯೂಸ್ ಕೊಡೋ ಥರ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ನನಗೆ ಹಾಕಿದ್ರು. 2000.4K ವ್ಯೂಸ್ ಬಂದಿದೆ ನೋಡಿ, ವಾಚ್ ಅವರ್ಸ್ ಬಂದಿದೆ ನೋಡಿ ಅಂತ. ಓಕೆ, ಅವತ್ತು ನೈಟು ನಾನು ನೋಡಿದೆ, ಬಂದಿದೆ 500 ವಾಚ್ ಅವರ್ಸ್ ಇತ್ತು. ಸರಿ ಅಂದ್ಬಿಟ್ಟು ಸುಮ್ಮನಾದೆ. ನೆಕ್ಸ್ಟ್ ಡೇ ಹೋಗಿ ನೋಡ್ತೀನಿ, ಅದು ನಮಗೆ ಆಡಾನೇ ಆಗಿಲ್ಲ. ನೆಕ್ಸ್ಟ್ ಡೇ ಎಷ್ಟೊತ್ತಿಗೆ ಪೂರ್ತಿ 0 ಬಂದಿದೆ. ಆ ವಿಡಿಯೋದು ಏನು ವ್ಯೂಸ್ ಇದೆ ಸುಮ್ಮನೆ ಕಾಣಿಸ್ತಿದೆ ಅಷ್ಟೇ. ಅದು ನಮ್ಮ ರಿಯಲ್ ನಮ್ಮ YT ಸ್ಟುಡಿಯೋ ಯೂಟ್ಯೂಬ್ ಸ್ಟುಡಿಯೋದಾಗ ಹೋಗಿ ನೋಡಿದ್ರೆ ಅದು ಏನೂ ಕೌಂಟ್ ತಗೊಂಡೇ ಇಲ್ಲ. ನಾನು ಅವರಿಗೆ ಈ ಥರ ಆಗಿದೆ, ನಿಮ್ಮ ಈ ಥರ ಬಂದಿದೆ ಏನು ಅಂದರೆ ಟೆಕ್ನಿಕಲ್ ಇಶ್ಯೂ ಆಗಿದೆ ಅಂದರು. ಸೊ ನನಗೆ ರೀಫಂಡ್ ಮಾಡಿ ಅಂದರು. ಇಲ್ಲ, ನಾವು ಸರ್ವಿಸ್ ಕೊಟ್ಟಿದ್ದೀವಿ, ಹಿಂಗಾಗಿದೆ, ಆ ಥರ ವಾಚ್ ಅವರ್ಸ್ ತಗೋತಿಲ್ಲ, ನಮ್ಮ ಮಿಸ್ಟೇಕ್ ಅಲ್ಲ, ಯಾಕೆ ನಾವೇನಾದರೂ ಮತ್ತೆ ಪುಷ್ ಮಾಡಿ ಏನಾದರೂ ಮಾಡಿದ್ರೆ ನಿಮ್ಮ ಅಕೌಂಟ್ ಬ್ಲಾಕ್ ಆಗುತ್ತೆ ಅಂದರು. ಇರುವ ನಿಮಿಷ ನಾವೇನಾದರೂ ಪುಷ್ ಮಾಡಿದ್ರೆ ಇವಾಗ ವಾಚ್ ಅವರ್ಸ್ಗೆ ಏನಾದರೂ ಮತ್ತೆ ನಿಮ್ಮ ಅಕೌಂಟ್ನೇ ಕಮ್ಯುನಿಟಿ ಗೈಡ್ಲೈನ್ಸ್ ಇರುತ್ತೆ, ಫಾಲೋ ಮಾಡಬೇಕು, ಬ್ಲಾಕ್ ಮಾಡ್ತಾರೆ ನೋಡಿ ಅಂದರು. ಅಷ್ಟಲಿಗೆ ನಾನು ಸಡನ್ನಾಗಿ ಶಾಕ್ ಆಯಿತು. ಈ ಥರ ಸರಿ ರೀಫಂಡ್ ಮಾಡಿ ನನಗೆ ಅಂದರೆ ಮತ್ತೆ ರೀಫಂಡ್ ಮಾಡಿ ಅಂತ ಕೇಳಿದ್ರೆ ಅವ್ರು ರಿಪ್ಲೈನೂ ಇಲ್ಲ, ಏನೂ ಇಲ್ಲ, ಎತ್ತನೂ ಇಲ್ಲ. ಹಾಗೇ ಇದಿಷ್ಟು ಸ್ಟೋರಿ. ಇನ್ ಬಿಟ್ವೀನ್ ಅಷ್ಟರಲ್ಲಿ ನನಗೆ ವಾಚ್ ಅವರ್ಸ್ ತೊಗೊಂಡಿಲ್ಲ ಅಂತ ನಾನು ಸಡನ್ನಾಗಿ ಕೇಳಿದಾಗ ನಿಮ್ಮದು ಇಮೇಲ್ ID ಮತ್ತು ಪಾಸ್ವರ್ಡ್ ಕೊಡಿ, ನಾನು 5 ನಿಮಿಷದಲ್ಲಿ ನಿಮಗೆ 4000 ವಾಚ್ ಅವರ್ ಮಾಡಿಕೊಟ್ಬಿಡ್ತೀನಿ ಅಂತ ಹೇಳ್ತಾರೆ. ನಾನು ಸಡನ್ನಾಗಿ ಏನಿದ್ದು ನಾವೇನು ಅನ್ಎಜುಕೇಟೆಡ್, ಯಾರಾದರೂ ಇಮೇಲ್ ID ಪಾಸ್ವರ್ಡ್ ಯಾರಾದರೂ ಕೊಡ್ತಾರಾ? ಇಮೇಲ್ ID ಕೊಡ್ತೀನಿ, ಪಾಸ್ವರ್ಡ್ ಯಾರಾದರೂ ಕೊಡ್ತಾರಾ? ಏನು ನಾನ್ಸೆನ್ಸ್ ಥರ ಮಾತಾಡ್ತೀರಾ ಅಂತೆಲ್ಲ ನಾನು ಇಂಗ್ಲೀಷಲ್ಲೇ ಅವ್ರಿಗೆ ಟೆಕ್ಸ್ಟಲ್ ಕನ್ವರ್ಸೇಷನ್ ಮಾಡಿದೆ. ಹಿಂಗೆಲ್ಲ ಆದಮೇಲೆ ಇಷ್ಟು ಇನ್ಸ್ಟಾಗ್ರಾಮ್ ಫಾಲೋವರ್ಸೂ ಕೂಡ 1K ಫಾಲೋವರ್ಸ್ ಆಗಿದ್ರು. ಇವಾಗ ನಾನು ನೆಕ್ಸ್ಟ್ ಡೇ ಹೋಗಿ ನೋಡಿದ್ರೆ 24 ಅವರ್ಸ್ ಬಿಟ್ಟು ಹೋಗಿ ನೋಡಿದ್ರೆ ಆ್ಯಸ್ ಇಟ್ ಈಸ್ ನಾನು ಮೊದಲು ಎಷ್ಟಿತ್ತೋ ಅಷ್ಟೇ ಇದೆ. ಸೊ ಅವರು ಅಷ್ಟೇ, ಅವ್ರು ಬ್ಲಾಕ್ ಮಾಡಿಕೊಂಡು ನಮ್ಮ ಮೆಸೇಜಸ್ ಅವ್ರಿಗೆ ರೀಚ್ ಆಗಲಿಲ್ಲದೆ ಥರ ಮಾಡ್ಕೋತಾರೆ. ಈ ಥರ ಮಾಡ್ತಾರೆ ಅವರು. ಇದೇ ಥರ ಏನೋ ಮಾಡ್ತಾರೆ ಅಂದರೆ ಇವರೇ ಹ್ಯಾಕರ್ಸ್ ಆಗಿರ್ತಾರೆ. ನನ್ನ ಫ್ರೆಂಡ್ದೊಬ್ಳದು ಇನ್ಸ್ಟಾಗ್ರಾಮಲ್ಲಿ ಪಾಪ ಅವಳು ಎಷ್ಟು ರಿಕ್ವೆಸ್ಟ್ ಮಾಡ್ಕೋತಿದ್ದಾಳೆ, ನನ್ನ ಅಕೌಂಟಲ್ಲಿ ನನ್ನ ಹೆಸರಲ್ಲಿ ಬೇರೆ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಅವರು ವಾಟ್ಸಪ್ನ ಅವ್ರ ನಂಬರ್ ಹಾಕ್ಕೊಂಡು OTP ಎಲ್ಲ ಹೆಂಗೆ ತೊಗೊಂಡ್ರು ಗೊತ್ತಿಲ್ಲ, ಹ್ಯಾಕ್ ಮಾಡಿಕೊಂಡು 5000 ಸೆಂಡ್ ಮಾಡಿ ಪ್ಲೀಸ್ ಅಂತ ಅವ್ರ ಫ್ರೆಂಡ್ಗೆ ರಿಕ್ವೆಸ್ಟ್ ಮಾಡೋ ಥರ ಮೆಸೇಜ್ ಮಾಡಿದಾರಂತೆ. ಈ ಥರ ಎಲ್ಲ ಹ್ಯಾಕ್ಸ್ ಆಗ್ತಿದೆ. ಪ್ಲೀಸ್ ನೀವು ಯಾವುದೇ ಕಾರಣಕ್ಕೂ OTP ಆಗಲಿ ಕೊಡಬೇಡಿ, ಇಮೇಲ್ಸ್ ಆದರೆ ಕೊಡಬೇಡಿ, ಪಾಸ್ವರ್ಡ್ ಅಂತೂ ಯಾರ ಹತ್ರನೂ ಶೇರ್ ಮಾಡಬೇಡಿ. ಸೊ ಈ ಥರ ಇನ್ಸ್ಟಾಗ್ರಾಮಲ್ಲಿ ನೀವೇನಾದರೂ ಈ ಥರ 1000ಗೆ ಈ ಥರ ಫಾಲೋವರ್ಸ್ ಹೆಚ್ಚಿಗೆ ಮಾಡ್ಕೊಡ್ತೀವಿ, ವ್ಯೂಸ್ ಕೊಡ್ತೀವಿ ಅಂದರೆ ದಯವಿಟ್ಟು ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊತೀನಿ, ಯಾರೋ ನಂತರ ಬಕ್ರ ಆಗಬೇಡಿ. ಇದಿಷ್ಟು ಡೀಟೇಲ್ ನಿಮಗೆ ಕೊಡಬೇಕಿತ್ತು. ಬನ್ನಿ, ಇವಾಗ ಇದು ಶೇರ್ ಮಾಡಿದೆ ಅಲ್ವಾ, ಬನ್ನಿ ಚಪಾತಿ ಮಾಡ್ಕೊಂಡು ಮಾತಾಡೋಣ ಬನ್ನಿ. ಸೊ ನಾವೆಷ್ಟು ಏನೇ ಓದಿದ್ರು ನಮಗೆ ಈ ಥರ ಇದು ಗೊತ್ತಿದ್ರು ಎಷ್ಟು ಏನೋ ಅತಿ ಆಸೆ ಗತಿಗೇಡು ಅನ್ನೋ ಥರ ನಾನು ನೋಡಿ ವಾಚ್ ಅವರ್ಸ್ ಬೇಗ ಸಿಗಲಿ ಅಂತ ಆಸೆ ಪಟ್ಟು ಆಸೆ ಅಲ್ಲ, ಅದು ದುರಾಸೆನೇ ಅಂದ್ಕೊಳ್ಳಿ. ದುರಾಸೆ ಪಟ್ಟು ಇವಾಗ ದುಡ್ಡು ಹೋಯ್ತು, ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ನಾನೇನಾದರೂ ಇನ್ನೂ ಇದಾಗಿ ಇಮೇಲ್ ID ಎಲ್ಲ ಕೊಟ್ಬಿಟ್ಟಿದ್ರೆ, ನನ್ನ ಅಕೌಂಟ್ ಏನಾದರೂ ಈ ಥರ ಹ್ಯಾಕ್ ಎಲ್ಲ ಮಾಡಿಬಿಟ್ಟಿದ್ರೆ ಹೋಗ್ತಿತ್ತ ನಂದು ಯೂಟ್ಯೂಬ್ ಏನಾದರೂ ಹೋಗ್ಲಿ. ಇಷ್ಟು ಕಷ್ಟಪಟ್ಟು ನಾನು ಇಷ್ಟು ಸಬ್ಸ್ಕ್ರೈಬರ್ ತೊಗೊಂಬಂದಿದ್ದೀನಿ, ಇಷ್ಟು ಸ್ಟ್ರಗಲ್ ಮಾಡ್ತಾ ಇದ್ದೀನಿ ಯೂಟ್ಯೂಬ್ಗೋಸ್ಕರ. ಯೂಟ್ಯೂಬ್ನೇ ಏನಾದರೂ ಅವರು ಬ್ಲಾಕ್ ಮಾಡಿಬಿಟ್ಟಿದ್ರೆ, ಹಿಂಗೇನಾದರೂ ಮಾಡ್ಕೊಂಡು ಹಿಂಗೇನಾದರೂ ಆಗಿ ಅಪ್ಪ
ಸೊ ನೀವು ಕೂಡ ಯಾರೂ ನನ್ನ ಥರ ಇದು ಮಾಡಬೇಡಿ. ಸೊ ಪ್ಲೀಸ್ ಈ ಥರ ಒಂದು ಮ್ಯಾಟ್ರಲ್ಲಿ ದೂರನೇ ಇರಿ. ಸ್ವಲ್ಪ ಯಾವುದೇ ಕಾರಣಕ್ಕೂ ಏನೇ ಒಂದಕ್ಕೂ ನಂಬಕ್ಕೆ ಹೋಗಬೇಡಿ. ಓಕೆ ಸ್ನೇಹಿತರೆ, ಹೇಗೆ ಅನ್ನಿಸ್ತು ಈ ಬ್ಲಾಗ್ನ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈ ಬ್ಲಾಗ್ನ ನಾನು ಎಂಡ್ ಮಾಡೋ ಸಮಯ ಇದು. ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೇರ್ ಬಾಯ್ ಟಾಟಾ. ಹಾಗೇನೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಲೈಕ್ ಕೂಡ ಕೊಡೋದನ್ನು ಮರಿಬೇಡಿ. ಬಾಯ್.